ಮಂಗಳೂರಿನ ಚೈತ್ರ ನಾಪತ್ತೆ ಕೇಸ್. ಈ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ವಾರ ಕಳೆದಿದೆ ಚೈತ್ರ ನಾಪತ್ತೆಯಾಗಿ, ಆದ್ರೆ ಒಂದರ ಬೆನ್ನ ಹಿಂದೆ ಒಂದೊಂದರಂತೆ ಟ್ವಿಸ್ಟ್ಗಳು ಸಿಗ್ತಾ ಇದೆ, ಸುದ್ದಿಗಳು ಬಯಲಾಗ್ತಾ ಇದೆ. 2017ರಿಂದಲೇ ಪುತ್ತೂರಿನ ಶಾರುಖ್ ಜೊತೆ ಚೈತ್ರ ನಂಟಿತ್ತು. 7 ವರ್ಷದಿಂದ ಪರಸ್ಪರ ಪರಿಚಯ ಇದ್ರು ಚೈತ್ರ ಮತ್ತು ಶಾರುಖ್. ಪ್ರತಿಷ್ಠಿತ ಕುಟುಂಬದ PhD ವಿದ್ಯಾರ್ಥಿ ಚೈತ್ರ. ಹಾಗಾದ್ರೆ ಚೈತ್ರ ಎಡವಿದ್ದೆ PGಯಲ್ಲಿ ಇದ್ದುಕೊಂಡು PhD ವ್ಯಾಸಂಗ ಮಾಡ್ತಾ ಇದ್ರು. ಆದ್ರೆ ಚೈತ್ರ ಎಡವಿದ್ದೆಲ್ಲಿ ಈಗ ಡ್ರಗ್ ನಶೆಯಲ್ಲಿ ಬಿದ್ದು ಬದುಕಿನ ಹಾದಿಯನ್ನೇ ಬದಲಿಸಿದ್ಲ. ಹಾಗಾದ್ರೆ ಚೈತ್ರ ನಾಪತ್ತೆಯಾಗಿ ವಾರ ಕಳೆದಿದೆ. ದಿನಕ್ಕೊಂದ್ರಂತೆ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಮತ್ತಿನ ಗಮ್ಮತ್ತಿನಲ್ಲಿರುವಾಗ ಪೆಡ್ಲರ್ ಶಾರುಖ್ನಿಂದ ಬ್ರೈನ್ ವಾಶ್ ಆಯ್ತಾ? ಹಾಗಾದ್ರೆ 6 ಯುವತಿಯರ ಜೊತೆ ಕೋಟೆಕಾರಿನ PGಯಲ್ಲಿ ಚೈತ್ರ ವಾಸವಾಗಿತ್ತು. ಆ PGಯಲ್ಲಿ ಇದ್ದುಕೊಂಡು PhD ವ್ಯಾಸಂಗ ಮಾಡ್ತಾ ಇತ್ತು. ಹಲವು ಬಾರಿ ಆ PGಗೆ ಈ ಹುಡುಗ ಬರ್ತಾ ಇದ್ದಂತೆ. ಇದರ ಬಗ್ಗೆ ಹಲವು ಬಾರಿ PG ಮಾಲೀಕರಿಗೆ ಸ್ಥಳೀಯರು ದೂರು ಕೂಡ ಕೊಟ್ಟಿದ್ರು. ಕೊನೆಗೆ ಚೈತ್ರ ದೊಡ್ಡಪ್ಪನಿಗೆ ಬಜರಂಗ ದಳದವರು ಮಾಹಿತಿ ತಿಳಿಸ್ತಾರೆ. ಈ ತರ ನಿಮ್ಮ ಮಗಳು ಒಬ್ಬ ಅನ್ಯ ಕೋಮಿನ ಯುವಕನ ಜೊತೆ ಓಡಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಆ ಮಾತಿಗೆ ಹೆದರಿ ಚೈತ್ರ ಊರು ಬಿಟ್ಲ? ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಚೈತ್ರಾಗೆ ಕರೆ ಮಾಡಿ ಹೇಳಿದ್ದು ಬಜರಂಗ ದಳದವರು ಚೈತ್ರ ದೊಡ್ಡಪ್ಪಗೆ. ವಿಚಾರ ತಿಳಿತಾ ಇದ್ದಂತೆ ಫೆಬ್ರವರಿ 17ರ ಬೆಳಿಗ್ಗೆ ಚೈತ್ರ ಮಂಗಳೂರಿನಿಂದ ಹೊರಡ್ತಾಳೆ. ಈ ರೀತಿ ಒಂದೊಂದೇ ವಿಚಾರ ಚೈತ್ರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಯಲಿಗೆ ಬರ್ತಾ ಇದೆ. ಈ ಎಲ್ಲ ಆಂಗಲ್ನಲ್ಲೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಚೈತ್ರ PhD ವಿದ್ಯಾರ್ಥಿನಿ ಆದವಳು ಈ ಶಾರುಖ್ನ ನಂಟಿಗೆ ಹೇಗೆ ಬಿದ್ಲು ಅನ್ನುವಂಥದ್ದೇ ಇರುವಂತಹ ವಿಚಾರ. ಆದರೆ ಇಲ್ಲಿ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಆತ ಒಬ್ಬ ಡ್ರಗ್ ಪೆಡ್ಲರ್, ಈಕೆ ಡ್ರಗ್ನ ನಶೆಗೆ ಬಿದ್ದು ಆತನ ಜೊತೆಗೆ ನಂಟು ಬೆಳೆಸಿದ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಚೈತ್ರ ಶಾರುಖ್ ಭೇಟಿಯಾಗಿರ್ತಾರೆ. ಮಾಡೂರಿನ PGಗೂ ಕೂಡ ಆತ ಬಂದು ಹೋಗ್ತಾ ಇರ್ತಾನೆ. ಅನೇಕ ಬಾರಿ PGಯಲ್ಲೇ ಉಳ್ಕೊಂಡಿರ್ತಾನೆ. ಈ ಬಗ್ಗೆ PG ಮಾಲೀಕರಿಗೆ ಹಲವರು ಸ್ಥಳೀಯರು ದೂರು ಕೊಡ್ತಾರೆ. ನಂತರ ಬಜರಂಗ ದಳಕ್ಕೆ ದೂರು ಕೊಡ್ತಾರೆ. PG ಮಾಲೀಕ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಬಜರಂಗ ದಳದ ಕಾರ್ಯಕರ್ತರು ಈ ಬಗ್ಗೆ ಮಾಹಿತಿ ಕಲೆ ಹಾಕಿ ನಂತರ ಚೈತ್ರ ದೊಡ್ಡಪ್ಪನಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ದಿಢೀರ್ ನಾಪತ್ತೆಯಾದಂತಹ ಚೈತ್ರ ಹಾಗಾದ್ರೆ ಎಲ್ಲಿಗೆ ಹೋದ್ರು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಚೈತ್ರ ಪ್ರಯಾಣದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನೋಡ್ತಾ ಇದೆ. ಮಂಗಳೂರಿನ PGಯಿಂದ ಹೊರಬಿದ್ದಂತಹ ಚೈತ್ರ ತಲುಪಿದ್ದೆಲ್ಲಿ? ಮಾಡೂರಿನ ತನ್ನ PGಯನ್ನ ಬಿಟ್ಟಂತಹ ಚೈತ್ರ ಬೆಂಗಳೂರಿಗೆ ಏಕಾಂಗಿಯಾಗಿ ಅಂದ್ರೆ ಒಬ್ಬಳೇ ಪ್ರಯಾಣ ಮಾಡ್ತಾಳೆ. ಫೆಬ್ರವರಿ 17ರ ಬೆಳಿಗ್ಗೆ 9 ಗಂಟೆಗೆ PGಯಿಂದ ತನ್ನ ಸ್ಕೂಟರ್ನಲ್ಲಿ ಹೊರಗಡೆ ಬರ್ತಾಳೆ. ಪಂಪ್ವೆಲ್ನಲ್ಲಿ ಗಾಡಿ ನಿಲ್ಲಿಸ್ತಾಳೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾಳೆ. ಆನಂತರ KSRTC ಬಸ್ ಹತ್ತಿ ಬೆಂಗಳೂರಿಗೆ ಬಂದ್ಲ ಚೈತ್ರ. ಮೆಜೆಸ್ಟಿಕ್ಗೆ ಬಂದು ಬಸ್ ಇಳಿದು ಮೊಬೈಲ್ ಆನ್ ಮಾಡಿ ಅಲ್ಲಿ ಒಬ್ಬರಿಗೆ ಕರೆ ಮಾಡ್ತಾಳೆ. ಅದಾದ ನಂತರ ಆಕೆ ಮತ್ತೆ ನಾಪತ್ತೆ ಆಗ್ತಾಳೆ. ಈಗ ಆಕೆ ಯಾರಿಗೆ ಕರೆ ಮಾಡಿದ್ದು, ಆಕೆ ಎಲ್ಲಿಗೆ ಹೋದ್ಲು, ಇದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಚೈತ್ರ ಹಾಗಾದ್ರೆ ಯಾರಿಗೆ ಕರೆ ಮಾಡಿದ್ದು, ಈಗ ಇರೋದು ಎಲ್ಲಿ ಮತ್ತು ಯಾರ ಜೊತೆ, ಇದರ ಬಗ್ಗೆ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಚೈತ್ರ ಕುರಿತಾದಂತಹ ಹಲವು ಇನ್ಸಿಡೆಂಟ್ಗಳ ಬಗ್ಗೆಯೂ ಕೂಡ ಆ ಆಂಗಲ್ನಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಚೈತ್ರ ಕೇಸ್ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ, ಜೊತೆಗೆ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಚೈತ್ರ ಹಾಗಿದ್ರೆ ದಿಢೀರ್ ಅಂತ ಹೋದದ್ದು ಎಲ್ಲಿಗೆ, ಯಾರ ಜೊತೆ, ಏಕಾಂಗಿಯಾಗಿ ಪ್ರಯಾಣ ಬೆಳೆಸಲು ಅನ್ನುವಂತಹ ಮಾಹಿತಿಗಳೇನು ಲಭ್ಯ ಆಗ್ತಾ ಇದೆ? ಬಜರಂಗ ದಳದ ಕಾರ್ಯಕರ್ತರಿಗೆ ಏನು ಮಾಹಿತಿ ಗೊತ್ತಾಗತ್ತೆ, ಅದನ್ನ ಆಕೆಯ ದೊಡ್ಡಪ್ಪನಿಗೆ ತಿಳಿಸಿದ್ದಕ್ಕೆ ಹೆದರಿ ಹಾಗೆ ಆಕೆ PGಯನ್ನ ಬಿಟ್ಟದ್ದ ಅಥವಾ ಈ ಶಾರುಖ್ ಜೊತೆನೆ ಹೋಗಿದ್ದಾಳ? ಏನ್ ಮಾಹಿತಿಗಳು ಮೇಲ್ನೋಟಕ್ಕೆ ಲಭ್ಯ ಆಗ್ತಾ ಇದೆ? ಜೊತೆಗೆ ಈಕೆ ಡ್ರಗ್ನ ನಶೆಗೆ ಸಿಲುಕಿದ್ ಯಾವಾಗ ಅಂತ?
ಪ್ರತಿಮಾ, ಏನಂದರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಕೇವಲ ನಾಪತ್ತೆ ಕೇಸಷ್ಟೇ ದಾಖಲಾಗಿರುವಂಥದ್ದು. ಆ ಒಂದು ಪ್ರಕರಣವನ್ನು ಹಿಡ್ಕೊಂಡು ದೊಡ್ಡಪ್ಪ ಕೊಟ್ಟ ಪ್ರಕರಣವನ್ನು ಅಂದರೆ ಒಂದು ಕೇಸನ್ನು ಹಿಡ್ಕೊಂಡಷ್ಟೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇನ್ನೊಂದು ಆಯಾಮ ಏನಂದರೆ ಇಲ್ಲಿ ಬಜರಂಗ ದಳದ ಕಾರ್ಯಕರ್ತರ ಪ್ರವೇಶ ಆಗಿದೆ. ಇಡೀ ಪ್ರಕರಣದಲ್ಲಿ ಬಜರಂಗ ದಳ ಮಾಡ್ತಾ ಇರುವಂಥ ಆರೋಪಗಳು ಬೇರೆ ಬೇರೆ ಆ್ಯಂಗಲನ್ನು ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ನಾನೊಂದು ಪೊಲೀಸ್ ವರ್ಷನನ್ನು ಹೇಳಿಬಿಡ್ತೀನಿ. ಪ್ರಮುಖವಾಗಿ ಈಗ ಅವಳಿಗೆ ಎಲ್ಲಿಗೆ ಹೋಗಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಆಕೆ ಫೆಬ್ರವರಿ 17ಕ್ಕೆ ಬೆಳಿಗ್ಗೆ 9 ಗಂಟೆಗೆ ತನ್ನ PGಯಿಂದ ಏಕಾಂಗಿಯಾಗಿ ಸ್ಕೂಟರ್ನಲ್ಲಿ ಹೊರಡುವಂಥದ್ದು. ಅಲ್ಲಿಂದ ನೇರವಾಗಿ ಪಂಪೆಲ್ಗೆ ಬಂದು ಅಲ್ಲಿ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾಳೆ. ಆ ಬಳಿಕ ನೇರವಾಗಿ ಸುರತ್ಕಲ್ಗೆ ಹೋಗ್ತಾಳೆ. ಸುರತ್ಕಲ್ನಲ್ಲಿ ATMನಲ್ಲಿ ಒಂದಷ್ಟು ಹಣ ವಿಡ್ರಾ ಮಾಡಿದ ಬಳಿಕ ಆಕೆ ಒಂದು KSRTC ಬಸ್ಸನ್ನು ಹತ್ತುವಂಥ CC ಕ್ಯಾಮೆರಾ ಫುಟೇಜ್ ಉಳ್ಳಾಳದ ಪೊಲೀಸರಿಗೆ ಸಿಕ್ಕಿದೆ. ಅಲ್ಲಿಂದ ಅವಳು ನೇರವಾಗಿ ಮೆಜೆಸ್ಟಿಕ್ನಲ್ಲಿ ಇಳಿತಾಳೆ. ಅಲ್ಲಿಯ CC ಕ್ಯಾಮೆರಾ ಫುಟೇಜ್ಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಸಂಗ್ರಹ ಮಾಡಿರುವಂಥದ್ದು. ಆ ಬಳಿಕ ಒಂದು ಫೋನ್ ಕರೆಯನ್ನು ಮತ್ತೆ ಮೊಬೈಲ್ ಆನ್ ಮಾಡಿಕೊಂಡು ಒಂದು ಫೋನ್ ಕರೆ ಮಾಡ್ತಾಳೆ. ಆ ಬಳಿಕ ಅವಳು ಎಲ್ಲಿಗೆ ಹೋದ್ಲು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದ್ರೆ ಆಕೆ ಯಾರಿಗೆ ಕರೆ ಮಾಡಿದ್ದಾಳೆ ಮತ್ತು ಎಲ್ಲಿಗೆ ಹೋಗಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಈಗ ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಹೆಸರು ಶಾರುಖ್ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಉಳ್ಳಾಳ ಪೊಲೀಸರು ತನಿಖೆಯನ್ನು ನಡೆಸಿರುವಂಥದ್ದು. ಶಾರುಖ್ ಮತ್ತು ಈ ಒಂದು ಚೈತ್ರ ಹೆಬ್ಬಾರ್ಗೆ ಏನು ಸಂಬಂಧ ಅನ್ನುವಂಥದ್ರ ಬಗ್ಗೆ ತನಿಖೆ ನಡೆಸಿದಾಗ 2017ರಿಂದ ಶಾರುಖ್ಗೆ ಈ ಒಂದು ಚೈತ್ರ ಜೊತೆಗೆ ಸಂಪರ್ಕ ಇತ್ತು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆ ಮಾಹಿತಿಗಳನ್ನು ಕಲೆ ಹಾಕಿದಾಗ ಅವರು 2017ರಿಂದ ಸುಮಾರು ಒಂದು 4-5-7 ವರ್ಷಗಳಿಂದ ಅವರಿಗೆ ಸಂಪರ್ಕ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಈಕೆ PhD ವ್ಯಾಸಂಗ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಾಡೂರಿನ PGಗೂ ಕೂಡ ಈತ ಅನೇಕ ಬಾರಿ ಬಂದಿದ್ದ. ಅಲ್ಲಿ ಒಂದು 5-6 ಜನ ಹೆಣ್ಮಕ್ಳಿದ್ರು. ಅದು ಹೆಣ್ಣು ಮಕ್ಕಳ PG. ಅದರ ಓನರ್ ಬೇರೆ ಯಾವುದೋ ಒಂದು ಕಡೆಯಲ್ಲಿ ಇರ್ತಾ ಇದ್ರು. ಈ ಸಂದರ್ಭದಲ್ಲಿ ಈತ ಅನೇಕ ಬಾರಿ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರು ಅನೇಕ ಬಾರಿ ದೂರನ್ನು ಕೂಡ PG ಮಾಲಕರಿಗೆ ಕೊಟ್ಟಿದ್ರು. ಆದರೆ PG ಮಾಲಕರಿಗೆ ಇದನ್ನ ಕ್ಯಾರೆ ಅಂದಿರಲಿಲ್ಲ. ಯುವಕರು ಬರ್ತಾ ಇರ್ತಾರೆ, ಕಿರಿಕಿರಿ ಆಗುತ್ತೆ ಅನ್ನುವಂಥದ್ದು ಸ್ಥಳೀಯರ ದೂರ ಆಗಿತ್ತು. ಆದರೆ ಇದನ್ನು ಅವರು ಅಷ್ಟು ತಲೆಗೆ ಹಾಕೊಂಡಿರಲಿಲ್ಲ. ಹೀಗಾಗಿ ಆ ಒಂದು ವಿಚಾರ ಏನಿದೆ ಅದು ಬಜರಂಗ ದಳದ ಕಾರ್ಯಕರ್ತರ ಗಮನಕ್ಕೆ ಬರುತ್ತೆ. ಬಜರಂಗದ ಕಾರ್ಯಕರ್ತರು ಅದರ ಬಗ್ಗೆ ಗಮನ ಹರಿಸಿದಾಗ ಈಕೆ ಒಬ್ಬಳು ಪ್ರತಿಷ್ಠಿತ ಕುಟುಂಬದ ಹೆಣ್ಮಗಳು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗುವಂಥದ್ದು. ಹೀಗಾಗಿ ಅಲ್ಲಿನ ಸ್ಥಳೀಯ ಬಜರಂಗ ದಳದ ಸಂಚಾಲಕ ಸ್ವತಃ ಆಕೆಯ ದೊಡ್ಡಪ್ಪನ ಸಂಖ್ಯೆ, ಯಾಕಂದ್ರೆ ಆಕೆಗೆ ತಂದೆ ತಾಯಿ ಇಲ್ಲ, ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದಿರುವಂಥದ್ದು. ಹಾಗಾಗಿ ದೊಡ್ಡಪ್ಪನ ದೂರವಾಣಿ ಸಂಖ್ಯೆಯನ್ನು ಪಡೆದು ನೇರವಾಗಿ ದೊಡ್ಡಪ್ಪನನ್ನು ಸಂಪರ್ಕಿಸಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಶಾರುಖ್ ಅನ್ನುವಂಥ ಒಬ್ಬ ಹುಡುಗ ಬರ್ತಾನೆ, ಹೀಗೀಗೆ ಆ ಡ್ರಗ್ ಪೆಡ್ಲರ್ ಆಗಿದ್ದಾನೆ, ಅದರ ಎಲ್ಲ ಮಾಹಿತಿಗಳನ್ನು ಅವರು ದೊಡ್ಡಪ್ಪನಿಗೆ ಕೊಡ್ತಾರೆ. ಆದರೆ ದೊಡ್ಡಪ್ಪ ಈ ವಿಚಾರದಲ್ಲಿ ಒಂದಷ್ಟು ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ಅವರು ನೇರವಾಗಿ ಫೋನ್ ಮುಖಾಂತರ ಚೈತ್ರಳನ್ನ ಸಂಪರ್ಕಿಸಿ ಬಜರಂಗ ದಳದವರು ಈ ರೀತಿಯಾಗಿ ಫೋನ್ ಮಾಡಿದ್ರು, ಈ ರೀತಿಯಾಗಿ ನಿನ್ನ ಬಗ್ಗೆ ವಿಚಾರಣೆ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿಯೇ ಬಹುಶಃ ಇದನ್ನ ಭಯಪಟ್ಟು, ಅಂದ್ರೆ ಬಜರಂಗ ದಳದವರಿಗೆ ಕೂಡ ವಿಚಾರ ತಿಳಿದಿದೆ ಮತ್ತೆ ಮುಂದೆ ಅದು ಗೊಂದಲ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಆಕೆ ಇಲ್ಲಿಂದ ಎಲ್ಲಿಗೋ ಬೇರೆ ಜಾಗಕ್ಕೆ ಶಿಫ್ಟ್ ಆಗಿರುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ 2 ದಿನಗಳಲ್ಲಿ ಆಕೆಯನ್ನು ಪತ್ತೆ ಮಾಡಿ ಇದರ ವಿಧಿ ಪ್ರಕರಣದ ಏನು ಸತ್ಯಾಸತ್ಯತೆಗಳನ್ನು ತಿಳಿಸುವಂಥ ಕೆಲಸವನ್ನು ಉಳ್ಳಾಳ ಪೊಲೀಸರು ಮಾಡಬೇಕಾಗಿದೆ. ಎಸ್, ಥ್ಯಾಂಕ್ ಯು ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.